ಕರ್ಕಾಟಕ ಲಗ್ನ ಕರ್ಕಾಟಕ ರಾಶಿಯ ಮಹನೀಯರೆಲ್ಲರಿಗೂ ನಮಸ್ಕಾರ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ. ನಾನು ಕೂಡ ಚೆನ್ನಾಗಿದ್ದೀನಿ. ಈ ವಿಡಿಯೋದಲ್ಲಿ ನಿಮ್ಮ ಲಗ್ನಕ್ಕೆ ನಿಮ್ಮ ರಾಶಿಗೆ ಮಾರ್ಚ್ ತಿಂಗಳು ಹೇಗಿದೆ ಅಂತ ನೋಡ್ತಾ ಇದ್ದೀವಿ. ತಿಂಗಳ ಭವಿಷ್ಯವನ್ನು ನೋಡಬೇಕಾದ್ರೆ ಗ್ರಹಗಳ ಪ್ಲೇಸ್ಮೆಂಟ್ ಬಹಳ ಮುಖ್ಯ. ಮಾರ್ಚ್ 2ನೇ ತಾರೀಕು ಪೂರ್ವಭಾದ್ರ ನಕ್ಷತ್ರದಲ್ಲಿ ಶುಕ್ರ ಮೀನರಾಶಿಗೆ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಅದು ಅವರಿಗೆ ಉಚ್ಚಸ್ಥಾನ, ನಿಮಗೆ ಭಾಗ್ಯಸ್ಥಾನ. ಅಲ್ಲೇ ಶನಿ ಮಹಾತ್ಮರಿದ್ದಾರೆ, ತುಂಬ ದಿನದಿಂದ ಅಲ್ಲೇ ಇದ್ದಾರೆ, ಇನ್ನೂ ಸ್ವಲ್ಪ ದಿನ ಅಲ್ಲೇ ಇರ್ತಾರೆ. ಈಗ ಶುಕ್ರನೊಂದಿಗೆ ಯುತಿಯಾಗಿದೆ. ಇನ್ನು ನಿಮ್ಮ ಧನಸ್ಥಾನದಲ್ಲಿ ಕೇತುವಿನ ಸಂಚಾರ ಆಗ್ತಾ ಇದೆ. ಅವರು ತುಂಬ ದಿನದಿಂದ ನಿಮ್ಮ ಧನಸ್ಥಾನದಲ್ಲೇ ಇದ್ದಾರೆ, ಇನ್ನೂ ಒಂದು ಸ್ವಲ್ಪ ದಿನ ಅಲ್ಲೇ ಇರ್ತಾರೆ. ಇನ್ನು ನಿಮ್ಮ ಅಷ್ಟಮ ಸ್ಥಾನ ರಾಹು ಕುಜ ಬುಧ ವಕ್ರಿ ಸಂಚಾರವನ್ನು ಶುರು ಮಾಡಿದ್ದಾರೆ. ಅದರ ಜೊತೆಗೆ ರವಿ 14ನೇ ತಾರೀಕುವರೆಗೂ ಅಲ್ಲಿದ್ದು 14ನೇ ತಾರೀಕು ನಂತರ ಮೀನರಾಶಿಗೆ ಪ್ರವೇಶವನ್ನು ಪಡೀತಾರೆ. ನಿಮ್ಮ ಭಾಗ್ಯಸ್ಥಾನದಲ್ಲಿ ರವಿ ಶುಕ್ರ ಶನಿಯ ಯುತಿಯಾಗುತ್ತೆ. ಅದರಿಂದ ಹಲವಾರು ಬದಲಾವಣೆಗಳು ನಿಮಗೋಸ್ಕರ ಕಾಯ್ತಾ ಇರುತ್ತೆ. ಇನ್ನು ನಿಮ್ಮ ವ್ಯಯಸ್ಥಾನ 12ನೇ ಮನೆಯಲ್ಲಿ ಗುರುವಿನ ಸಂಚಾರ 11ನೇ ತಾರೀಕು ನೇರ ಸಂಚಾರವನ್ನು ಶುರು ಮಾಡ್ತಾರೆ. ಇದಿಷ್ಟು ಗ್ರಹಗಳ ಪ್ಲೇಸ್ಮೆಂಟ್. ಇನ್ನು ದೃಷ್ಟಿಗಳ ಲೆಕ್ಕಾಚಾರವನ್ನು ನಾವು ಬೇರೆ ಬೇರೆ ವಿಚಾರಗಳನ್ನು ಮಾತನಾಡಬೇಕಾದ್ರೆ ಗಣನೆಗೆ ತಗೋಣ. ಈಗ ಮೊದಲನೇದಾಗಿ ಹಣಕಾಸು ಮತ್ತು ವ್ಯಾಪಾರ. ನಿಮ್ಮ ಧನಸ್ಥಾನ, ನಿಮ್ಮ 5ನೇ ಮನೆ, ನಿಮ್ಮ 9ನೇ ಮನೆ, ನಿಮ್ಮ 11ನೇ ಮನೆ, ಜೊತೆಗೆ ನಿಮ್ಮ 6ನೇ ಮನೆ, ಇದೆಲ್ಲದರ ಲೆಕ್ಕಾಚಾರದಲ್ಲಿ 9ನೇ ಮನೆ ತುಂಬ ಇಂಪ್ಯಾಕ್ಟ್ ಆಗ್ತಾ ಇರೋದ್ರಿಂದ, ಯಾಕೆಂದರೆ ನಿಮ್ಮ 4ನೇ ಮನೆ ಅಧಿಪತಿ ಮತ್ತು ಲಾಭಸ್ಥಾನದ ಅಧಿಪತಿ ಭಾಗ್ಯಸ್ಥಾನದಲ್ಲಿ ಕುಂತಿದ್ದಾರೆ. ಹಾಗಾಗಿ ಈ ವಿದೇಶಿ ಸಂಬಂಧಿತ ವ್ಯವಹಾರದಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದೀರಾ, ಸೊ ನಿಮಗೊಂದು ರೀತಿ ಜಾಕ್ಪಾಟ್. ಈ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಯಾರ್ಯಾರು ಮಾಡ್ತಾ ಇದ್ದೀರಾ, ನಿಮಗೆ ಹಣ ಗಳಿಕೆ ಜಾಸ್ತಿ ಆಗುತ್ತೆ, ನಿಮ್ಮ ವ್ಯಾಪಾರವು ವೃದ್ಧಿ ಆಗುತ್ತೆ. ಇನ್ನು 9ನೇ ಮನೆಯನ್ನು ದೂರದ ಪ್ರಯಾಣಕ್ಕೆ ನೋಡ್ತೀವಿ. ಹಾಗಾಗಿ ಈ ಟ್ರಾವೆಲ್ ಇಂಡಸ್ಟ್ರಿಯಲ್ಲಿ ಯಾರ್ಯಾರು ಇದ್ದೀರಾ, ನಿಮಗೂ ಕೂಡ ಹಣ ಗಳಿಕೆ ಜಾಸ್ತಿ ಆಗುತ್ತೆ, ನಿಮ್ಮ ವ್ಯಾಪಾರವು ವೃದ್ಧಿ ಆಗುತ್ತೆ. ಮೆಡಿಕಲ್ ಕ್ಷೇತ್ರ, ಅದು ಮೆಡಿಕಲ್ ಸ್ಟೋರ್ ಇರಲಿ ಅಥವಾ ಆಸ್ಪತ್ರೆಗೆ ಸಂಬಂಧಪಟ್ಟಂತಹ ಸಲಕರಣೆಗಳನ್ನು ಸರಬರಾಜು ಮಾಡೋರು ಇರಲಿ, ನಿಮಗೂ ಕೂಡ ಒಳ್ಳೆಯ ವ್ಯಾಪಾರವಾಗುತ್ತೆ. ಒಂದಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗುತ್ತೆ. ಗ್ರಹಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ. ಈಗ ಹೂಡಿಕೆಯ ವಿಚಾರವನ್ನು ನೋಡೋಣ. 5ನೇ ಮನೆಯ ಅಧಿಪತಿ ಕುಜ ಹಾಗೂ ನಿಮ್ಮ ಕರ್ಮಸ್ಥಾನದ ಅಧಿಪತಿ ಕುಜ ಅಷ್ಟಮ ಸ್ಥಾನದಲ್ಲಿದ್ದಾರೆ. ರಾಹುವಿನ ಜೊತೆಗೆ ಯುತಿಯಾಗಿದೆ. ಅಂಗಾರಕ ಯೋಗ. ರಾಹು ಆಸೆಯನ್ನು ತೋರಿಸಿ ಮೋಸ ಮಾಡ್ತಾರೆ, ಕುಜ ಆತುರದ ನಿರ್ಧಾರಗಳಿಗೆ ಕಾರಣ ಆಗ್ತಾರೆ. ಹಾಗಾಗಿ ಷೇರು ಮಾರುಕಟ್ಟೆಯಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ ಆಗಿರಬೇಕು. ಬುಧ ವಕ್ರಿ ಆಗಿರೋದ್ರಿಂದ ನಿಮ್ಮ ಲೆಕ್ಕಾಚಾರ ಉಲ್ಟಾ ಆಗುತ್ತೆ. ಸೊ ಧನಸ್ಥಾನದಲ್ಲಿ ಕೇತು ಬೇರೆ ಇದ್ದಾರೆ, ಅಲ್ಲಿಗೆ ಎಲ್ಲರ ದೃಷ್ಟಿ ಇದೆ. ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟಲ್ಲಿ ನಾನು ಬೇಗ ದುಡ್ಡು ಮಾಡಿಬಿಡಬೇಕು, ನಾಳೆನೇ ಶ್ರೀಮಂತನಾಗ್ಬಿಡಬೇಕು, ಮನಿ ಡಬಲ್ ಆಗಿಬಿಡಬೇಕು, ಈ ಆಸೆಯಲ್ಲಿ ಏನಾದರೂ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ 0 ಆಗ್ಬೋದು. ಹುಷಾರು. ನೀವು ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು ಅನ್ನೋದಾದರೆ ನಿಮ್ಮ ಲಾಭಸ್ಥಾನದ ಅಧಿಪತಿ ಭಾಗ್ಯಸ್ಥಾನದಲ್ಲಿ ಕುಂತಿರೋದ್ರಿಂದ ಈ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ, ಚಿನ್ನ ಬೆಳ್ಳಿ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ, ಡೆಫಿನೆಟ್ಲಿ ಅದು ಮುಂದಿನ ದಿನಗಳಲ್ಲಿ ಲಾಭಗಳಾಗುತ್ತೆ. ಶನಿ ಜೊತೆ ಆಗಿರೋದ್ರಿಂದ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾತ್ರ ಅವರು ಸಪೋರ್ಟ್ ಮಾಡ್ತಾರೆ, ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಸಪೋರ್ಟ್ ಮಾಡೋದಿಲ್ಲ. ಸೊ ಹೂಡಿಕೆಯ ವಿಚಾರದಲ್ಲಿ ಇದು ತುಂಬ ಎಚ್ಚರಿಕೆ ಅಗತ್ಯ. ಇನ್ನು ನಿಮ್ಮ ಬಿಸ್ನೆಸ್ಸಲ್ಲಿ ಏನಾದರೂ ಮಕ್ಕಳು ಇನ್ವಾಲ್ವ್ ಆಗಿದ್ದರೆ ಅವರಿಂದ ಲಾಸಸ್ ಜಾಸ್ತಿ ಇದೆ, ಅದರ ಕಡೆ ಹೆಚ್ಚಿನ ಗಮನ ಕೊಡಿ. ನಿಮ್ಮ ದುಡ್ಡನ್ನು ಬಳಸ್ಕೊಂಡು ಅವರು ಬಿಸ್ನೆಸ್ ಮಾಡ್ತಿದ್ರೆ ಈ ತಿಂಗಳು ಲಾಸಸ್ ಇದೆ. ಅದೇ ರೀತಿ ಇನ್ನು ಯಾವ ವಿಚಾರದಲ್ಲಿ ಹೆಚ್ಚಿನ ಲಾಸ್ ಆಗ್ಬೋದು ನೋಡಿ. 8ನೇ ಮನೆಯಲ್ಲಿ ಅಂಗಾರಕ ಯೋಗ, ರಾಹು ಕುಜ ಒಂದಾಗಿದ್ದಾರೆ. ಸೊ ಇದರ ಡೈರೆಕ್ಟ್ ಎಫೆಕ್ಟ್ ನಿಮ್ಮ ವೆಹಿಕಲ್ಗಳ ಮೇಲೆ ಬೀಳುತ್ತೆ. ಪದೇ ನಿಮ್ಮ ವೆಹಿಕಲ್ಗಳು ರಿಪೇರಿಗೆ ಬಂದು ಅದರ ಖರ್ಚು ಜಾಸ್ತಿ ಆಗುತ್ತೆ. ಮನೆಯಲ್ಲಿ ಹಿರಿಯರಿದ್ದರೆ ಅವರ ಆರೋಗ್ಯದಲ್ಲಿ ಏರುಪೇರಾಗಿ ಅವರಿಗೋಸ್ಕರ ಹೆಚ್ಚು ಖರ್ಚು ಮಾಡ್ತೀರಾ. ಇನ್ನು 12ನೇ ಮನೆಯಲ್ಲಿ ಗುರುವಿನ ಸಂಚಾರ ಆಗ್ತಾ ಇದೆ. ಸೊ ಹಾಗಾಗಿ ಈ ಧಾರ್ಮಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಖರ್ಚು ಮಾಡ್ತೀರಾ. ಟೆಂಪಲ್ಗೆ ಹೋಗ್ತೀರಾ ಅಥವಾ ತೀರ್ಥಯಾತ್ರೆಗೆ ಹೋಗ್ತೀರಾ, ಪೂಜೆ ಪುನಸ್ಕಾರಗಳಲ್ಲಿ ಭಾಗಿಯಾಗ್ತೀರಾ, ಅದಕ್ಕೆ ಹೆಚ್ಚು ಖರ್ಚು ಮಾಡ್ತೀರಾ. ಬಟ್ ಅಷ್ಟಮ ಸ್ಥಾನದಿಂದ ಒಂದಷ್ಟು ದಿಢೀರ್ ಲಾಭಗಳು ಇವೆ. ಅಂದರೆ ಪಿತ್ರಾರ್ಜಿತ ಆಸ್ತಿ ಕೈ ಸೇರ್ಬೋದು, ಅಥವಾ ನೀವು ಈ ಹಿಂದೆ ಮಾಡಿದಂತಹ ಹೂಡಿಕೆ ಈಗ ಮೆಚುರಿಟಿ ಪಡ್ಕೊಂಡು ಅದು ಒಂದಷ್ಟು ಹಣವನ್ನು ತಂದು ಕೊಡ್ಬೋದು. ಸೊ ಓವರಾಲ್ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಗಳನ್ನು ತೆಗೆದುಕೊಂಡ್ರೆ ಬರುವ ಹಣವನ್ನು ಉಳಿಸ್ಕೊಳ್ಬೋದು. ಅತಿ ಆಸೆ ಪಟ್ಟರೆ ಕಂಪ್ಲೀಟ್ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ 0 ಆಗಿಬಿಡ್ತದೆ. ಯಾಕೆಂದರೆ ಕೇತು ಇದ್ದಾರೆ, ಕಟ್ ಮಾಡಿಬಿಡ್ತಾರೆ, ಎಲ್ಲನೂ 0 ಮಾಡಿಬಿಡ್ತಾರೆ. ಸೊ ಭಾಳ ಹುಷಾರಾಗಿರಿ.
ಇನ್ನು ನಮ್ಮ ಕಂಪನಿ ಓನರ್ಸ್ ನೋಡಿ, ನಿಮ್ಮ ಆಫೀಸಲ್ಲಿ ಎಂಪ್ಲಾಯೀಸ್ ರಾಜಕೀಯ ತುಂಬ ಜೋರಾಗಿ ನಡೀತಾ ಇದೆ, ಪರಸ್ಪರ ಅವ್ರದ್ದೇ ಗೊಂದಲಗಳಿವೆ. ಆದರೆ ನಿಮ್ಮ ಪಾರ್ಟ್ನರ್ಶಿಪ್ ವ್ಯವಹಾರ ತುಂಬ ಚೆನ್ನಾಗಿದೆ. ಯಾಕೆಂದರೆ 7ನೇ ಅಧಿಪತಿ 9ನೇ ಮನೆಯಲ್ಲಿ ಶುಕ್ರನ ಜೊತೆಗೆ ಯುತಿಯಾಗಿದೆ ಭಾಗ್ಯಸ್ಥಾನದಲ್ಲಿ. ಹಾಗಾಗಿ ಪಾರ್ಟ್ನರ್ಶಿಪ್ ವ್ಯವಹಾರ ತುಂಬ ಚೆನ್ನಾಗಿ ನಡೀತದೆ. ಹೊಸ್ದಾಗಿ ಯಾರಾದರೂ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡೋಣ ಅಂದರೆ ಕಣ್ಣು ಮುಚ್ಕೊಂಡು ಕೈ ಜೋಡಿಸಿ, ಅದು ಮುಂದೆ ನಿಮಗೆ ದೊಡ್ಡ ಲಾಭವನ್ನು ತಂದುಕೊಡುತ್ತೆ. ಅದೇ ರೀತಿ ನಿಮ್ಮ ಬ್ರ್ಯಾಂಡ್ಗೆ ಸ್ವಲ್ಪ ಕ್ರಿಯೇಟಿವ್ ಟಚ್ ಕೊಡಿ. ಯಾಕೆಂದರೆ ಭಾಗ್ಯಸ್ಥಾನದಲ್ಲಿ ಶುಕ್ರ ಬಂದು ಕೂತಿದ್ದಾರೆ. ನೀವು ಅಲ್ಲಿ ಸ್ವಲ್ಪ ಕ್ರಿಯೇಟಿವ್ ಟಚ್ ಕೊಟ್ಟರೆ ಭಾಗ್ಯ ಆ್ಯಕ್ಟಿವೇಟ್ ಆಗುತ್ತೆ, ನಿಮ್ಮ ಕಂಪನಿ ಇನ್ನೂ ದೊಡ್ಡ ಲೆವೆಲ್ಗೆ ರೀಚ್ ಆಗುತ್ತೆ. ಇನ್ನು ನಿಮ್ಮ 12ನೇ ಮನೆಯ ಅಧಿಪತಿ ಮತ್ತು 3ನೇ ಮನೆಯ ಅಧಿಪತಿ ಬುಧ 8ನೇ ಮನೆಯಲ್ಲಿ ವಕ್ರಿಯಾಗಿರೋದ್ರಿಂದ ನಿಮ್ಮಿಂದನೇ ಹಲವಾರು ತಪ್ಪುಗಳಾಗ್ತದೆ. ಈ ಒಪ್ಪಂದಗಳಿಗೆ ಸಹಿ ಹಾಕಬೇಕಾದರೆ ಈ ಅಗ್ರಿಮೆಂಟ್ ಪೇಪರ್ನ ತುಂಬ ಓದಿ, ಸರಿಯಾಗಿ ಅಬ್ಸರ್ವ್ ಮಾಡಿ. ಸಹಿ ಹಾಕಕ್ಕೆ ಮುಂಚೆ 2-3 ಸಾರಿ ಓದಬೇಕು. ಅಕೌಂಟ್ಸಲ್ಲೂ ಕೂಡ ತುಂಬ ಎರರ್ಗಳಾಗ್ತವೆ, ಅದರ ಕಡೆ ಗಮನ ಕೊಡಿ. ಸೊ ಓವರಾಲ್ ಕಂಪ್ನಿ ಓನರ್ಸ್ಗೆ ಮತ್ತು ಹಣಕಾಸಿನ ವಿಚಾರಕ್ಕೆ ಮಾರ್ಚ್ ತಿಂಗಳು ತುಂಬ ಚೆನ್ನಾಗಿದೆ. ಸರಿಯಾಗಿ ಯುಟಿಲೈಸ್ ಮಾಡಿಕೊಂಡ್ರೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗುತ್ತೆ. ಏನಾದರೂ ಹೆಚ್ಚು ಕಡಿಮೆ ಆಸೆ ಪಟ್ಟು ಮನಿನ ಡಬಲ್ ಮಾಡೋಣ ಅಂತ ಹೂಡಿಕೆಯಲ್ಲಿ ತಪ್ಪು ಹೂಡಿಕೆಗಳನ್ನು ಮಾಡಿದ್ರೆ ಡೆಫಿನೆಟ್ಲಿ ಝೀರೋ ಆಗಿಬಿಡ್ತದೆ. ಎಸ್, ಈಗ ಆರೋಗ್ಯದ ವಿಚಾರ. ಸೊ ಆರೋಗ್ಯದಲ್ಲಿ ತುಂಬ ಇಂಪ್ಯಾಕ್ಟ್ ಆಗಿ ನಿಮಗೆ ತೊಂದರೆ ಕೊಡ್ತಾ ಇರೋದು ಈ ಅಷ್ಟಮ ಸ್ಥಾನ. ಮೊದಲನೇದಾಗಿ ಅಷ್ಟಮ ಸ್ಥಾನದಿಂದ ನಿಮ್ಮ 2ನೇ ಮನೆಗೆ ಅಷ್ಟು ಗ್ರಹಗಳ ದೃಷ್ಟಿ ಇದೆ. 2ನೇ ಮನೆ ನಮ್ಮ ಬಾಯಿಯನ್ನು ಸೂಚಿಸುತ್ತೆ. ಹಲ್ಲಿಗೆ ಸಂಬಂಧಪಟ್ಟಂತಹ ತೊಂದರೆಗಳು, ದವಡೆ ನೋವು, ಈ ಗಂಟಲಿನ ಸಮಸ್ಯೆಗಳು ಇವೆಲ್ಲವೂ ಜಾಸ್ತಿ ಆಗುತ್ತೆ. ಸ್ಪೆಷಲಿ ಮಹಿಳೆಯರು ಈ ಒಂದು ಥೈರಾಯ್ಡಿಂದ ಬಳಲ್ತಾ ಇದ್ದರೆ ಬುಧ ವಕ್ರಿಯಾಗಿರೋದ್ರಿಂದ ಮಾರ್ಚ್ ತಿಂಗಳಲ್ಲಿ ನೀವು ಮಾತ್ರೆ ತಗೊಳ್ಳೋದನ್ನು ಮಿಸ್ ಮಾಡ್ತೀರಾ. ಸೊ ಹಾಗಾಗಿ ಅಲ್ಲಿ ಹೆಚ್ಚಿನ ತೊಂದರೆಗಳಾಗ್ಬೋದು, ಎಚ್ಚರಿಕೆಯನ್ನು ತೆಗೆದುಕೊಳ್ಳಿ. ಅದೇ ರೀತಿ ಈ ಬುಧ ನಮ್ಮ ನರಮಂಡಲ ಮತ್ತು ಸ್ಕಿನ್ಗೆ ಓನರ್ ಆಗಿರೋದ್ರಿಂದ ಈ ಮಾರ್ಕೆಟಲ್ಲಿ ಸಿಗೋದನ್ನೆಲ್ಲ ತಗೊಬಂದು ನಿಮ್ಮ ಸ್ಕಿನ್ ಮೇಲೆ ಪ್ರಯೋಗ ಮಾಡಬೇಡಿ. ಹೊಸ ಅಲರ್ಜಿಗಳು ಶುರುವಾಗ್ತದೆ ನಿಮ್ಮ ಸ್ಕಿನ್ ಮೇಲೆ. ಅದನ್ನು ರಿಕವರ್ ಮಾಡ್ಕೊಳ್ಳೋಕ್ಕೆ ತುಂಬ ದಿನ ಬೇಕಾಗುತ್ತೆ, ಅದಕ್ಕೆ ಮತ್ತಷ್ಟು ಖರ್ಚಾಗುತ್ತೆ. ಯಾಕೆ ಅಂದರೆ ವಕ್ರಿ ಬುಧ 12ನೇ ಮನೆ ವ್ಯಯ. ಸೊ ಇದೆಲ್ಲ ತೋರಿಸ್ತಾ ಇದೆ. ಇನ್ನು ಅಷ್ಟಮ ಸ್ಥಾನದಲ್ಲಿ ಅಂಗಾರಕ ದೋಷ. ನಿಮ್ಮ ವೆಹಿಕಲ್ಗಳು ಕೈ ಕೊಡ್ತವೆ. ಪದೇ ನಿಮ್ಮ ವೆಹಿಕಲ್ನ ಚೆಕ್ ಮಾಡಿ, ಬ್ರೇಕ್ ಸರಿ ಇದೆಯಾ, ಟೈರ್ ಸರಿ ಇದೆಯಾ, ಇಂಜಿನ್ ಸರಿ ಇದೆಯಾ, ಇದನ್ನೆಲ್ಲ ನೋಡಿಕೊಂಡು ನಿಮ್ಮ ವೆಹಿಕಲನ್ನು ಬಳಸಬೇಕು. ವಿದ್ಯುತ್, ಬೆಂಕಿ ಮತ್ತು ಮನೆಯಲ್ಲಿರುವ ಸಣ್ಣ ಪುಟ್ಟ ಆಯುಧಗಳು, ಇದರಿಂದನೂ ತೊಂದರೆ ಇದೆ, ಇದರಿಂದ ದೂರ ಇರಬೇಕು. ನಿಮ್ಮ ಮಕ್ಕಳು 5ನೇ ಮನೆ ಕುಜ 8ನೇ ಮನೆಯಲ್ಲಿದ್ದಾರೆ, ಅಷ್ಟಮ ಸ್ಥಾನ, ಅವರಿಗೂ ಆ ದೋಷದ ಎಫೆಕ್ಟ್ ಜಾಸ್ತಿ ಆಗುತ್ತೆ. ಸ್ಪೆಷಲಿ ಮಕ್ಕಳನ್ನು ಅದರಿಂದ ದೂರ ಇಡಬೇಕು. ಇನ್ನು ಬಾಡಿಯಲ್ಲಿ ಹೀಟ್ ಜಾಸ್ತಿ ಆಗುತ್ತೆ, BP ಅಂತಹ ಕಾಯಿಲೆಗಳು ಉಲ್ಬಣಗೊಳ್ಳುತ್ತೆ. ಹಿರಿಯ ನಾಗರಿಕರು ಇದರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸಣ್ಣ ನಿರ್ಲಕ್ಷ್ಯ ಮಾಡಿದ್ರು ನಿಮ್ಮ ಆಸ್ಪತ್ರೆಯ ಬಿಲ್ ಜಾಸ್ತಿ ಆಗುತ್ತೆ, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಖಾಲಿ ಆಗುತ್ತೆ. ಇದಿಷ್ಟು ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು. ಈಗ ಪ್ರೀತಿ ಪ್ರೇಮ ಗಂಡ ಹೆಂಡತಿ. ಎಸ್, ಪ್ರೀತಿಯ ವಿಚಾರ. ಅಷ್ಟಮ ಸ್ಥಾನದಲ್ಲಿ ಶುಕ್ರ ಸಂಚಾರ ಆಗ್ತಾ ಇದ್ರು ಫೆಬ್ರವರಿಯಲ್ಲಿ. ಆಗಲೇ ನಿಮ್ಮ ಪ್ರೀತಿ ಬ್ರೇಕಪ್ ಹಂತಕ್ಕೆ ಬಂದಿರುತ್ತೆ. ನಿಮ್ಮ ಮಾತುಗಳನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ತಾರೆ. ನಿಮ್ಮ ನಡುವೆ ಸಣ್ಣ ಜಗಳ ಬಂದು ಅದು ದೊಡ್ಡ ಜಗಳವಾಗಿ ಬ್ರೇಕಪ್ ಮಾಡಿಕೊಂಡಿರ್ತೀರಾ. ಈಗ ಮತ್ತೆ ಶುಕ್ರ 9ನೇ ಮನೆಗೆ ಹೋಗಿದ್ದಾರೆ, ಓಕೆ. ಬಟ್ ಇಲ್ಲಿ ಬುಧ ವಕ್ರಿಯಾಗಿದ್ದಾರೆ. ಮತ್ತೆ ನಿಮ್ಮ ಕಮ್ಯುನಿಕೇಷನ್ ಚೆನ್ನಾಗಿರಲ್ಲ. ನೀವು ಹೇಳೋದನ್ನು ಇನ್ನೂ ತಪ್ಪಾಗಿ ತಿಳ್ಕೊಳ್ತಾರೆ. ಈಗ ಸದ್ಯಕ್ಕೆ ಮೌನವಾಗಿದ್ದು ಬಿಡಿ, ಪ್ಯಾಚಪ್ ಮಾಡೋಕ್ಕೆ ಹೋಗಲೇಬೇಡಿ. ಅಂಗಾರಕ ದೋಷ ಬೇರೆ. ಸೊ ಹಾಗಾಗಿ ಪ್ರೇಮಿಗಳು ಇನ್ನೂ ಸ್ವಲ್ಪ ದಿನ ಕಾಯಿರಿ, ಮತ್ತೆ ನಿಮಗೆ ಆ ಪ್ರೀತಿ ಸಿಗುತ್ತೆ, ನಿಮ್ಮದು ನಿಜವಾದ ಪ್ರೀತಿ ಆಗಿದ್ದರೆ. ಈಗ ಮತ್ತೆ ಅದನ್ನು ಪ್ಯಾಚಪ್ ಮಾಡ್ಕೊಳಕ್ಕೆ ಹೋದರೆ ಡೆಫಿನೆಟ್ಲಿ ಗಲಾಟೆ ಆಗುತ್ತೆ, ಜೊತೆಗೆ ನೀವು ಶಾಶ್ವತವಾಗಿ ದೂರ ಆಗಿಬಿಡ್ತೀರಾ. ಸೊ ಆ ಪ್ರಯತ್ನವನ್ನು ಮಾರ್ಚ್ ತಿಂಗಳಲ್ಲಿ ಮಾಡಬೇಡಿ, ಸ್ವಲ್ಪ ದಿನ ಕಾಯಿರಿ. ಇನ್ನು ಗಂಡ ಹೆಂಡತಿಯ ಬಗ್ಗೆ ಹೇಳೋದಾದರೆ ಇದು ತುಂಬ ಒಳ್ಳೆಯ ತಿಂಗಳು. ಯಾಕೆ ಅಂದರೆ ನಿಮ್ಮ 7ನೇ ಮನೆಯ ಅಧಿಪತಿ ಶನಿ ಮಹಾತ್ಮರು 9ನೇ ಮನೆ ಭಾಗ್ಯಸ್ಥಾನದಲ್ಲಿ ಶುಕ್ರನೊಟ್ಟಿಗೆ ಯುತಿಯಾಗಿದ್ದಾರೆ. ಹಾಗಾಗಿ ಈ ಗಂಡ ಹೆಂಡತಿಯ ಸಂಬಂಧ ಅದ್ಭುತವಾಗಿದೆ. ಪ್ರತಿಯೊಂದು ಕ್ಷಣಗಳನ್ನು ತುಂಬ ಸುಂದರವಾಗಿ ಕಳೀತಾ ಇದ್ದೀರಾ. ಪರಸ್ಪರ ಹೊಂದಾಣಿಕೆ, ಪರಸ್ಪರ ಸಪೋರ್ಟ್ ತುಂಬ ಚೆನ್ನಾಗಿದೆ. ಸೊ ಈಗ ಭಾಗ್ಯ ಸಿಗ್ತಾ ಇರೋದೇ ನಿಮ್ಮ ಸಂಗಾತಿಯಿಂದ. ನೀವು ಏನೇ ಇನ್ವೆಸ್ಟ್ಮೆಂಟ್ ಮಾಡಿದ್ರೂ ಅವ್ರ ಹೆಸರಲ್ಲಿ ಮಾಡಿದ್ರೆ ನೆಕ್ಸ್ಟ್ ಒಳ್ಳೆಯ ಲಾಭವನ್ನು ತಂದು ಕೊಡುತ್ತೆ. ತುಂಬ ಚೆನ್ನಾಗಿದೆ. ಗಂಡ ಹೆಂಡತಿಗೆ ನಿಮ್ಮ ಸಂಬಂಧಗಳನ್ನು ಹಾಗೆ ಕಾಪಾಡ್ಕೊಂಡು ಹೋಗಿ. ಈ ಸಣ್ಣ ಪುಟ್ಟ ಅನುಮಾನಗಳು ನಿಮ್ಮ ನಡುವೆ ಕ್ರಿಯೇಟ್ ಆಗುತ್ತೆ, ಯಾಕೆಂದರೆ ವಕ್ರಿ ಬುಧ ಇದ್ದಾರಲ್ಲ. ಸೊ ಆ ಅನುಮಾನಗಳನ್ನು ದೊಡ್ಡ ಅನುಮಾನಗಳಾಗಿ ಮಾಡಿಕೊಂಡು
ನಿಮ್ಮ ಸಂಬಂಧದಲ್ಲಿ ಬಿರುಕನ್ನು ತಂದುಕೊಳ್ಳಬೇಡಿ. ಯಾಕೆಂದರೆ ತುಂಬ ಚೆನ್ನಾಗಿದೆ, ಅದನ್ನು ಮಾತ್ರ ಬಳಸ್ಕೊಳ್ಳಿ. ಜಗಳ ಆಡೋಕ್ಕೆ ಹೋಗ್ಬಿಡಿ, ನಿಮ್ಮ ಸಂಬಂಧವನ್ನು ಇನ್ನೂ ಗಟ್ಟಿ ಮಾಡ್ಕೊಳ್ಳಿ. ಓಕೆ, ಈಗ ಕೋರ್ಟ್ ಕೇಸ್ ಮತ್ತು ವಕೀಲರ ವಿಚಾರ. ಎಸ್, ನಿಮ್ಮ 6ನೇ ಮನೆಯ ಅಧಿಪತಿ 12ನೇ ಮನೆಯಲ್ಲಿದ್ದಾರೆ. ಅಲ್ಲಿಂದ ನಿಮ್ಮ 6ನೇ ಮನೆಗೆ ದೃಷ್ಟಿಯನ್ನು ಹಾಕ್ತಾ ಇದ್ದಾರೆ. ಇದೊಂದು ರೀತಿ ವಿಪರೀತ ರಾಜಯೋಗ. ಅಂದರೆ ಈಗ ನಿಮ್ಮ ವಿರುದ್ಧ ನಿಮ್ಮ ಶತ್ರುಗಳು ಏನೆಲ್ಲ ಪಿತೂರಿ ಮಾಡಿದ್ರಲ್ಲ, ಅದೆಲ್ಲ ಅವರಿಗೆ ತಿರುಗುಬಾಣ ಆಗುವಂತಹ ಸಮಯ. ಹಾಗಂತ ತುಂಬ ಈಸಿಯಾಗಿ ಕೇಸ್ಗಳನ್ನ ಗೆದ್ದು ಬಿಡ್ತೀರಾ? ನೋ ಚಾನ್ಸ್. ಯಾಕೆ ಹೇಳಿ? ಬುಧ ವಕ್ರಿ ಆಗಿದ್ದಾರೆ. ಈ ಕೇಸ್ಗೆ ಸಂಬಂಧಪಟ್ಟಂತಹ ಪ್ರಮುಖವಾದ ದಾಖಲೆಯನ್ನೇ ನೀವು ಕಳೆದಾಕ್ಬಿಡ್ತೀರಾ, ಅಥವಾ ಆ ದಾಖಲೆಗಳಲ್ಲಿ ತಪ್ಪು ಮಾಹಿತಿಗಳನ್ನು ಹಾಕ್ಕೊಂಡಿರ್ತೀರಾ. ಇದು ನಿಮಗೆ ಸಾಕಷ್ಟು ತೊಂದರೆಗಳನ್ನು ಕೊಡುತ್ತೆ ಕೋರ್ಟ್ ಹಾಲಲ್ಲಿ. ಯಾವುದೇ ಕಾರಣಕ್ಕೂ ಕೇಸಿಗೆ ಸಂಬಂಧಪಟ್ಟಂತಹ ಸತ್ಯವನ್ನು ನಿಮ್ಮ ಲಾಯರ್ ಹತ್ರ ಮುಚ್ಚಿಡಬೇಡಿ. ಇದೆಲ್ಲ ನೀವು ಮಾಡಿದ್ರೆ ಅಂತಿಮವಾಗಿ ಗೆಲುವು ನಿಮಗೆ. ಯಾಕೆಂದರೆ ವಿಪರೀತ ರಾಜಯೋಗ, ನೀವು ಗೆಲ್ಲೇಬೇಕು. ಬಟ್ ಬುಧ ವಕ್ರಿ ಆಗಿರೋದ್ರಿಂದ ನೀವೇ ಒಂದಷ್ಟು ತಪ್ಪುಗಳನ್ನು ಮಾಡಿದ್ರೆ ಆ ಯೋಗ ನಿಮಗೆ ರಿವರ್ಸ್ ಆಗಿಬಿಡ್ತದೆ. ಸೊ ಎಚ್ಚರಿಕೆ ಇರಲಿ. ಇನ್ನು ಕ್ರಿಮಿನಲ್ ಕೇಸ್ಗಳಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದೀರಾ, ಸೊ ನಿಮ್ಮದು ತಪ್ಪಿಲ್ಲ ಅಂದರೆ ನಿಮಗೆ ನಿಮ್ಮ ಪರವಾಗಿ ನ್ಯಾಯ ಸಿಗುತ್ತೆ. ಅದೇ ರೀತಿ ನಮ್ಮ ಲಾಯರ್ಸ್ಗೆ ಒಳ್ಳೊಳ್ಳೆಯ ಕ್ಲೈಂಟ್ಸ್ಗಳು ಸಿಗ್ತಾರೆ, ಹೈ ಪ್ರೊಫೈಲ್ ಕ್ಲೈಂಟ್ಸ್ ಹುಡುಕೊಂಡು ಬರ್ತಾರೆ. ಆದರೆ ನಿಮಗೆ ಇಲ್ಲಿ ಕೋರ್ಟ್ ಹಾಲಲ್ಲಿ ಮುಜುಗರ ತರೋದು ನಿಮ್ಮ ಜೂನಿಯರ್ಸ್ ಮತ್ತು ನಿಮ್ಮ ಕ್ಲೈಂಟ್ಸ್. ಅದೊಂದರ ಕಡೆ ಗಮನ ಕೊಟ್ಟರೆ ಡೆಫಿನೆಟ್ಲಿ ಮಾರ್ಚ್ ತಿಂಗಳು ನಿಮ್ಮ ಹಣಗಳಿಕೆಗೂ ಚೆನ್ನಾಗಿದೆ, ನಿಮ್ಮ ವಾದ ಮಂಡನೆಯೂ ಚೆನ್ನಾಗಿರುತ್ತೆ, ಕ್ರಾಸ್ ಎಕ್ಸಾಮಿನೇಷನ್ ಚೆನ್ನಾಗಿರುತ್ತೆ, ಕೋರ್ಟ್ ಹಾಲಲ್ಲಿ ರೆಸ್ಪೆಕ್ಟು ಸಿಗುತ್ತೆ, ಜೊತೆಗೆ ನಿಮ್ಮ ಕೇಸು ಕೂಡ ಗೆಲ್ಲುತ್ತೆ. ಈಗ ಉದ್ಯೋಗ ಕ್ಷೇತ್ರ, ಉದ್ಯೋಗ ಅಂದಾಗ ಅಲ್ಲಿ ನಮ್ಮ ಸರ್ಕಾರಿ ಅಧಿಕಾರಿಗಳಿದ್ದಾರೆ, ಜೊತೆಗೆ ನಮ್ಮ ಪ್ರೈವೇಟ್ ಎಂಪ್ಲಾಯೀಸ್ ಇದ್ದಾರೆ. ನೋಡಿ, ಸರ್ಕಾರಿ ಅಧಿಕಾರಿಗಳಿಗೆ ಮೊದಲ 14 ದಿನ ಸೊ ನಿಮ್ಮ ಸುತ್ತಲೂ ಬರೀ ರಾಜಕೀಯ. ನಿಮ್ಮ ಜೊತೆಗಿರೋರೇ ನಿಮ್ಮ ವಿರುದ್ಧ ಪಿತೂರಿಯನ್ನು ಮಾಡ್ತಾ ಇದ್ದಾರೆ, ರಾಜಕೀಯ ಮಾಡ್ತಾ ಇದ್ದಾರೆ, ಮೇಲಧಿಕಾರಿಗಳ ಜೊತೆ ವಾಗ್ವಾದ ನಡೀತಾ ಇದೆ. ಅವರು ನಿಮ್ಮ ಪ್ರತಿ ಕಡತದಲ್ಲೂ ತಪ್ಪುಗಳನ್ನು ಹುಡುಕ್ತಾರೆ, ಮೆಮೊ ಕಳಿಸ್ತಾರೆ, ವರ್ಗಾವಣೆ ಮಾಡ್ತಾರೆ. ಈ ಥರದ ಸಂಗತಿಗಳೇ 14ನೇ ತಾರೀಕುವರೆಗೂ ನಡೀತದೆ. ಆದರೆ 14ನೇ ತಾರೀಕು ನಂತರ ರವಿ ನಿಮ್ಮ ಭಾಗ್ಯಸ್ಥಾನಕ್ಕೆ ಬಂದಾಗ ಎಲ್ಲ ಉಲ್ಟಾ ಆಗುತ್ತೆ, ನಿಧಾನವಾಗಿ ಎಲ್ಲ ನಿಮ್ಮ ಪರವಾಗಿ ಬರುತ್ತೆ. ಸೊ ಹಾಗಾಗಿ ಮೊದಲ 14 ದಿನ ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆದರೂ ಪರವಾಗಿಲ್ಲ, ಮಾತಾಡ್ಲಿಕ್ಕೆ ಹೋಗಬೇಡಿ. ಹೀಗೋ ಹರ್ಟ್ ಆಗುತ್ತೆ, ಮಾತಾಡೋಕ್ಕೆ ಹೋಗಬೇಡಿ. ಬ್ಯಾಲೆನ್ಸ್ಡ್ ಮಾಡಿ, ಬ್ಯಾಲೆನ್ಸ್ಡಾಗಿ ನಡ್ಕೊಳ್ಳಿ. ನಿಮ್ಮ ವಿರುದ್ಧ ಯಾರ್ಯಾರು ಪಿತೂರಿ ಮಾಡ್ತಿದ್ರು ಈ 14ನೇ ತಾರೀಕು ಆದ ನಂತರ ಖಂಡಿತ ಸಿಗಾಕೊಳ್ತಾರೆ. ನೀವು ಅಂದುಕೊಂಡ ಕಡೆಗೆ ವರ್ಗಾವಣೆ ಆಗುತ್ತೆ, ನೀವು ಅಂದುಕೊಂಡಂತಹ ಪೋಸ್ಟ್ಗೆ ಬಡ್ತಿ ಸಿಗುತ್ತೆ. ಹಾಗಾಗಿ ಮೊದಲ 14 ದಿನ ಸ್ವಲ್ಪ ಮೌನವಾಗಿದ್ದುಬಿಡಿ. ಇನ್ನು ಸರ್ಕಾರಿ ಕೆಲಸ ಹುಡುಕ್ತಾ ಇರೋರಿಗೆ ಅಥವಾ ಪೋಸ್ಟಿಂಗಿಗೆ ಟ್ರೈ ಮಾಡ್ತಿರೋರಿಗೆ ಮಾರ್ಚ್ 14ನೇ ತಾರೀಕು ನಂತರ ಡೆಫಿನೆಟ್ಲಿ ಗುಡ್ ನ್ಯೂಸ್ ಸಿಗುತ್ತೆ. ಅದೇ ರೀತಿ ನಮ್ಮ ಪ್ರೈವೇಟ್ ಎಂಪ್ಲಾಯೀಸ್, ನೀವು ಅಷ್ಟೇ ಆಫೀಸಲ್ಲಿ ತುಂಬ ರಾಜಕೀಯವನ್ನು ಎದುರಿಸ್ತಾ ಇದ್ದೀರಾ. ನಿಮ್ಮ ಸಹೋದ್ಯೋಗಿಗಳ ಕಿರಿಕಿರಿ ನಿಮಗೆ ಜಾಸ್ತಿ ಆಗಿದೆ, ಕೆಲಸ ಬಿಟ್ಬಿಡೋಣ ಅನ್ನುವ ಮನಸ್ಥಿತಿಯಲ್ಲಿ ಇದ್ದೀರಾ. ಆದರೆ ಇನ್ನೊಂದು ಆಫರ್ ಲೆಟರ್ ಸಿಗದೆ ಈಗಿರುವ ಕೆಲಸವನ್ನು ಬಿಡೋಕ್ಕೆ ಹೋಗಬೇಡಿ. ಮತ್ತೆ ಕೆಲಸ ಸಿಗೋದು ಸ್ವಲ್ಪ ಕಷ್ಟ ಆಗಬಹುದು. ಇದೆಲ್ಲ ಸ್ವಲ್ಪ ದಿನ, ನಾನು ಹೇಳಿದ್ನಲ್ಲ 14ನೇ ತಾರೀಕುವರೆಗೂ ಒಂದು ಲೆಕ್ಕ, 14ನೇ ತಾರೀಕು ಆದಮೇಲೆ ನಿಮ್ಮದು ಟೈಮ್. ಆಗ ಈ ಪಿತೂರಿಗಳೆಲ್ಲ ನಡೆಯಲ್ಲ. ಇಷ್ಟು ದಿನ ನಿಮ್ಮ ಎಫರ್ಟ್ಸ್ಗೆ ಬೇರೆಯವರು ಕ್ರೆಡಿಟ್ ತೊಗೊಳ್ತಾ ಇದ್ರು. ಬಟ್ 14ನೇ ತಾರೀಕು ನಂತರ ಡೆಫಿನೆಟ್ಲಿ ನಿಮ್ಮ ಬಾಸ್ ನಿಮ್ಮನ್ನು ಗುರುತಿಸ್ತಾರೆ, ನಿಮ್ಮ ಸಂಬಳವೂ ಜಾಸ್ತಿ ಆಗುತ್ತೆ. ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಅದೇ ರೀತಿ ಹೊಸದಾಗಿ ಕೆಲಸ ಹುಡುಕ್ತಾ ಇರೋರು 14ನೇ ತಾರೀಕು ನಂತರ ಇಂಟರ್ವ್ಯೂ ಅಟೆಂಡ್ ಮಾಡಿದ್ರೆ ಸೊ ರಿಸಲ್ಟ್ ನಿಮ್ಮ ಪರವಾಗಿರುತ್ತೆ, ಒಳ್ಳೆಯ ಕೆಲಸ ಸಿಗುತ್ತೆ, ಒಳ್ಳೆಯ ಸಂಬಳವೂ ಇರುತ್ತೆ. ಈಗ ಶಿಕ್ಷಣ ಕ್ಷೇತ್ರ, ಶಿಕ್ಷಣ ಅಂದಾಗ ನಮ್ಮ ಟೀಚರ್ಸ್ ಇದ್ದಾರೆ, ಜೊತೆಗೆ ನಮ್ಮ ಸ್ಟೂಡೆಂಟ್ಸ್ ಇದ್ದಾರೆ. ಎಸ್, ಟೀಚರ್ಸ್ ನೋಡಿ, ಟೀಚರ್ಸು ಮಾರ್ಚ್ ತಿಂಗಳನ್ನು ತುಂಬ ಜವಾಬ್ದಾರಿತವಾಗಿ ಎಚ್ಚರಿಕೆಯಿಂದ ಕಳೆದ್ರೆ ಏಪ್ರಿಲ್ ತುಂಬ ಚೆನ್ನಾಗಿರುತ್ತೆ. ಯಾಕೆ ಅಂದರೆ ಮುಂದಿನ ಅಕಾಡೆಮಿಕ್ ಇಯರ್ಗೆ ನಿಮಗೆ ಪೋಸ್ಟಿಂಗ್ ಚೇಂಜ್ ಆಗುತ್ತೆ, ಸಂಬಳವೂ ಚೇಂಜ್ ಆಗುತ್ತೆ. ಆದರೆ ಬುಧ ವಕ್ರಿ ಆಗಿರೋದ್ರಿಂದ ನೀವು ಮಾರ್ಚ್ ತಿಂಗಳಲ್ಲಿ ಏನಾದರೂ ಎಡವಟ್ಟು ಮಾಡಿಕೊಂಡ್ರೆ ಡೆಫಿನೆಟ್ಲಿ ಮುಂದಿನ ದಿನಗಳು ಚೆನ್ನಾಗಿರಲ್ಲ. ಕೆಲಸ ಕಳೆದುಕೊಳ್ಬೇಕಾಗತ್ತೆ ಮತ್ತು ವ್ಯವಸ್ಥೆಗಳೇ ಇಲ್ಲದಂತಹ ಸ್ಕೂಲ್ಗೆ ನೀವು ಟೀಚರಾಗಿ ಹೋಗಬೇಕಾಗತ್ತೆ. ಸೊ ಹಾಗಾಗಿ ಮಾರ್ಚ್ ತಿಂಗಳಲ್ಲಿ ನೀವು ಪೇಪರ್ ಕರೆಕ್ಷನ್ ಮಾಡಬೇಕಾದ್ರೆ ನಿಮ್ಮಿಂದ ತಪ್ಪಾಗಬಾರದು. ಮಾರ್ಕ್ಸ್ ಕೌಂಟಲ್ಲಿ ಮಿಸ್ ಮಾಡ್ಕೊಳ್ತೀರಾ, ಕರೆಕ್ಷನಲ್ಲೂ ಕೂಡ ನಿಮ್ಮದೇ ಎರರ್ ಇರುತ್ತೆ. ಸೊ ಅದ್ರ ಕಡೆ ಹೆಚ್ಚಿನ ಗಮನ ಇರಲಿ, ಅದು ವಿದ್ಯಾರ್ಥಿಗಳ ಭವಿಷ್ಯ. ಓಕೆ, ಇನ್ನು ನಮ್ಮ ಸ್ಟೂಡೆಂಟ್ಸ್, ನಿಮಗೆ ಎಕ್ಸಾಮ್ ಹಾಲಲ್ಲಿ ತುಂಬ ಟೆನ್ಷನ್. ಆದರೆ ಈಗಲಿಂದನೇ ನೀವು ಅದನ್ನು ಬರೆದು ಪ್ರಾಕ್ಟೀಸ್ ಮಾಡಿದರೆ ಎಕ್ಸಾಮ್ ಹಾಲಲ್ಲಿ ಈ ಟೆನ್ಷನ್ ಇರಲ್ಲ.
ಬುಧ ವಕ್ರಿಯಾಗಿರೋದ್ರಿಂದ ಪ್ರಶ್ನೆಗಳನ್ನು ಅರ್ಥ ಮಾಡ್ಕೊಳ್ಳದೆ ಆತುರದಲ್ಲಿ ಉತ್ತರ ಬರೆಯೋಕ್ಕೆ ಟ್ರೈ ಮಾಡ್ತೀರಾ, ಗೊತ್ತಿರೋ ಉತ್ತರನೂ ಸರಿಯಾಗಿ ಬರೆಯೋದಿಲ್ಲ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಈಗ ಬರೆದು ಪ್ರಾಕ್ಟೀಸ್ ಮಾಡಿ. ಎಕ್ಸಾಮ್ ಹಾಲಲ್ಲಿ ನೀವು ಸ್ವಲ್ಪ ಶಾಂತತೆಯಿಂದ ನಿಧಾನವಾಗಿ ಪ್ರಶ್ನೆಗಳನ್ನು ಅರ್ಥ ಮಾಡಿಕೊಂಡು ಅಟೆಂಡ್ ಮಾಡಿ. ಓಕೆ, ಸೊ ಇದಿಷ್ಟು ನಮ್ಮ ಶಿಕ್ಷಕರು ಮತ್ತು ಸ್ಟೂಡೆಂಟ್ಸ್ಗೆ ಇರುವಂತಹ ವಿಚಾರ. ಅದೇ ರೀತಿ ಈ ಡಿಗ್ರಿ, ಮಾಸ್ಟರ್ ಡಿಗ್ರಿ ಮತ್ತು PhD ಮಾಡ್ತಾ ಇರೋರಿಗೆ ರಿಸಲ್ಟ್ ತುಂಬ ಚೆನ್ನಾಗಿದೆ ಮಾರ್ಚ್ ತಿಂಗಳು. ಸೊ ನೀವು ಏನೇನು ಟ್ರೈ ಮಾಡ್ತೀರಾ ಅದಕ್ಕೆ ನಿಮಗೆ ಸಪೋರ್ಟಿವ್ ಆಗಿ ಗ್ರಹಗಳು ಸಪೋರ್ಟ್ ಮಾಡ್ತವೆ. ಎಸ್, ಈಗ ನಮ್ಮ ರೈತರು ಅನ್ನದಾತರು, ಎಸ್, ಕೃಷಿಯಲ್ಲಿ ಇರೋರಿಗೆ ಖುಷಿಯ ವಿಚಾರ ಇದೆಯಾ? ಡೆಫಿನೆಟ್ಲಿ ಭಾಗ್ಯಸ್ಥಾನದಲ್ಲಿ ಶುಕ್ರ ಉಚ್ಚ ಸ್ಥಿತಿಯಲ್ಲಿ ಕುಂತಿರೋದ್ರಿಂದ ಈ ಶುಕ್ರನಿಗೆ ಸಂಬಂಧಪಟ್ಟಂತಹ ಎಲ್ಲ ಬೆಳೆಗಳಿಗೂ ಒಳ್ಳೆಯ ಬೆಲೆ ಸಿಗುತ್ತೆ. ಹಣ್ಣು, ಹೂವು, ತರಕಾರಿಗಳು, ಕಬ್ಬು, ಅಡಿಕೆ, ರೇಷ್ಮೆ ಈ ಥರದ ಬೆಳೆಗಳಿಗೆ ಹೆಚ್ಚಿನ ಬೆಲೆ ಸಿಗುತ್ತೆ. ಆದರೆ ವಕ್ರಿ ಬುಧ ನಿಮಗೆ ಮೋಸ ಮಾಡ್ತಾರೆ, ಮಾರುಕಟ್ಟೆಯಲ್ಲಿ ಮೋಸ ಆಗಬಹುದು, ತೂಕದಲ್ಲಿ ಮೋಸ ಆಗಬಹುದು. ಈ ಮಧ್ಯವರ್ತಿಗಳ ಬಗ್ಗೆ ಎಚ್ಚರ ಇರಲಿ. ಅದೇ ರೀತಿ ನಿಮಗೆ ನೀರಿನ ಸಮಸ್ಯೆ ಹೆಚ್ಚು ಬರುತ್ತೆ, ಅದಕ್ಕಾಗಿ ಹೆಚ್ಚು ಖರ್ಚಾಗುತ್ತೆ. ನೀವು ಕೃಷಿಗೆ ಬಳಸುತ್ತಿರುವ ಯಂತ್ರೋಪಕರಣಗಳು ಕೈ ಕೊಡ್ತವೆ, ಅದನ್ನು ರಿಪೇರಿ ಮಾಡಿಸೋದಕ್ಕೆ ಹೆಚ್ಚು ಖರ್ಚಾಗುತ್ತೆ. ಬುಧ ವಕ್ರಿಯಾಗಿರೋದ್ರಿಂದ ನಿಮ್ಮ ಮತ್ತು ಪಕ್ಕದ ಜಮೀನಿನವರ ಜೊತೆ ಜಗಳ ಆಗುತ್ತೆ. ಸೊ ಜಗಳ ನೀವೇ ಇತ್ಯರ್ಥ ಮಾಡಿಕೊಂಡ್ರೆ ಓಕೆ, ಕೋರ್ಟ್ ಮೆಟ್ಟಿಲೇರಿದ್ರೆ ನಿಮಗೆ ಹೆಚ್ಚು ಖರ್ಚುಗಳು ಕಾದಿವೆ ಅಂತ ಅರ್ಥ. ಸೊ ಊರಿನ ಹಿರಿಯರ ಸಮ್ಮುಖದಲ್ಲಿ ನಿಮ್ಮ ಜಗಳವನ್ನು ಸರಿ ಮಾಡ್ಕೊಳ್ಳಿ, ಹೆಚ್ಚು ಖರ್ಚಾಗೋದನ್ನು ತಪ್ಪಿಸ್ಕೊಳ್ಳಿ. ಹಾಗೆ ಭೂಮಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ನಿಮಗೂ ಕೂಡ ಒಳ್ಳೆಯ ಲಾಭಗಳಿವೆ. ಸೊ ಇದಿಷ್ಟು ಮಾರ್ಚ್ ತಿಂಗಳು ಕರ್ಕಾಟಕ ಲಗ್ನ, ಕರ್ಕಾಟಕ ರಾಶಿಯವರಿಗೆ ಸಿಗ್ತಾ ಇರತಕ್ಕಂಥ ಫಲಗಳು. ಮುಂದಿನ ವಿಡಿಯೋದಲ್ಲಿ ಮುಂದಿನ ತಿಂಗಳ ಭವಿಷ್ಯ ಹಾಗೆ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಷಯಗಳ ಮುಖಾಂತರ ನಾನು ನಿಮಗೆ ಸಿಗ್ತಾ ಇರ್ತೀನಿ. ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್.